ವೀಕ್ಷಕರೇ ನಮಸ್ಕಾರ. ನಿಮ್ಮ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ರಾಮ ಪಂಚಾಯಿತಿಯಲ್ಲಿ ನೇಮಕ ಮಾಡಿಕೊಳ್ಳತಕ್ಕಂತಹ ಗ್ರಂಥಾಲಯಗಳಿಗೆ ಮೇಲ್ವಿಚಾರಕರನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ವಿಚಾರದ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ವೀಕ್ಷಕರೇ, ಈ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಕ್ಕಂಥ ನೇಮಕಾತಿ ಬಂದುಬಿಟ್ಟು ಇದು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ. ಚಾಮರಾಜನಗರ ಜಿಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಗ್ರಂಥಾಲಯಗಳಿಗೆ ಮೇಲ್ವಿಚಾರಕರು ಬೇಕಾಗಿದ್ದಾರೆ. ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ ವೀಕ್ಷಕರೇ, ಇದು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ. ಈ ಒಟ್ಟು ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅನ್ನೋದನ್ನು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದಕ್ಕೆ ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಆನ್ಲೈನ್ ಅರ್ಜಿಯನ್ನು ಯಾವ ಲಿಂಕನ್ನು ನಿಮಗೆ ಹೇಳ್ತೀನಿ, ಆ ಲಿಂಕಲ್ಲಿ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಮತ್ತು ಯಾವುದೇ ರೀತಿ ನೀವು ಆನ್ಲೈನ್ ಅರ್ಜಿ ಹಾಕಬೇಕು ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವು ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ನೋಡೋದಾದರೆ ಒಟ್ಟು 15 ಹುದ್ದೆಗಳು ಖಾಲಿ ಇದೆ. ಇದು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 12/10/2024. ನೀವು ಅರ್ಜಿ ಹಾಕಬೇಕಾದ್ರೆ ಎಷ್ಟು ಫೀ ಇರುತ್ತೆ ಅಂತ. ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಪ್ರವರ್ಗ ಎ ಮತ್ತು 2B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗದವರಿಗೆ 50 ರೂಪಾಯಿ ಇರುತ್ತೆ. ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಇರ್ತಾರಲ್ಲ, ಅವರಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಸ್ನೇಹಿತರೆ, ನೀವು ಯಾವ ಬ್ಯಾಂಕಿಗೆ ಚಾನಲ್ನ ಕಟ್ಟಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬ್ಯಾಂಕಿನ ಹೆಸರು ಮತ್ತು ನೀವು ತುಂಬಿರ್ತಕ್ಕಂಥ ರಸೀದಿ ನಿಮ್ಮ ಜೊತೆಗಿರಬೇಕು. ಅದನ್ನು ನೀವು ಯಾವಾಗ ಆನ್ಲೈನಲ್ಲಿ ನೀವು ಅರ್ಜಿ ಹಾಕ್ತಾ ಇರ್ತೀರ ಆವಾಗ ಆನ್ಲೈನಲ್ಲಿ ಆ ರಸೀದಿ ಚೀಟಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅವ್ರ ಅಕೌಂಟ್ ನಂಬರ್ ಸಹ ಹೇಳಿದ್ದಾರೆ. ಬ್ಯಾಂಕ್ ಬಂದುಬಿಟ್ಟು ಕೆನರಾ ಬ್ಯಾಂಕು, ಚಾಮರಾಜನಗರ ಬ್ಯಾಂಕು. ಖಾತೆ ನಂಬರ್ 17701700000015. IFSC ಕೋಡ್ ಬಂದು CNRB 00007. ಈ ಅಕೌಂಟ್ಗೆ ಅಮೌಂಟ್ ಪೇಡ್ ಮಾಡಿರ್ತಕ್ಕಂಥ ರೆಸಿಪ್ಟನ್ನ ನಿಮ್ಮ ಹತ್ರ ಇಟ್ಕೊಂಡು ಯಾವಾಗ ನೀವು ಆನ್ಲೈನ್ ಅರ್ಜಿ ಹಾಕ್ತಾ ಇರ್ತೀರ ಆವಾಗ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಚಾಮರಾಜನಗರದಲ್ಲಿ ಬರ್ತಕ್ಕಂಥ 15 ತಾಲೂಕುಗಳಲ್ಲಿ ಒಟ್ಟು 15 ಹುದ್ದೆಗಳು ಬಾಕಿ ಇದ್ದಾವೆ. ಅದು ಯಾವ್ಯಾವ ಗ್ರಾಮ ಪಂಚಾಯಿತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬೈಲೂರು, ಬಿಳಿಗಿರಿರಂಗನಪೇಟ, ದೊಡ್ಡಾಲತ್ತೂರು, ಗೋವಿಂದವಾಡಿ, ಕೋತ್ನೂರು, ಮಿನ್ಯಾಮ್, ಮೂಖಳ್ಳಿ, ಪುತ್ತರ್ನಪುರ, ಶೆಟ್ಟಹಳ್ಳಿ, ಚಿಮರಾಜಿಪುರ, ವಡ್ಗೇರಿ, ಸಿದ್ದಯ್ಯನಪುರ, ಹೊನ್ನಹಳ್ಳಿ, ಅಗದಗೌಡನಹಳ್ಳಿ. ಒಟ್ಟು 15 ಗ್ರಾಮ ಪಂಚಾಯತಿಗಳಲ್ಲಿ 15 ಹುದ್ದೆಗಳು ಖಾಲಿ ಇದ್ದಾವೆ. ವೀಕ್ಷಕರೇ, ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದೊಂದು ಮೀಸಲಾತಿ ಇದೆ. ಬೈಲೂರಲ್ಲಿ ಪರಿಶಿಷ್ಟ ಜಾತಿ ವೀಕ್ಷಕರೇ ಇವಾಗ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಈ ಆದೇಶದ ಪತ್ರವನ್ನು ಸಹ ನಾನು ನಿಮಗೆ ಲಿಂಕಲ್ಲಿದೆ. ನೀವು ವಿಡಿಯೋ ಮುಗಿದ ತಕ್ಷಣ ಅದನ್ನು ನೋಡ್ಬೋದು. ವೀಕ್ಷಕರೇ, ನೀವು ಈ ಅರ್ಜಿ ಹಾಕಬೇಕಾದ್ರೆ ಶಿಕ್ಷಣದ ಅರ್ಹತೆ ಏನಿರಬೇಕಂತ ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ನೀವು ದ್ವಿತೀಯ ಪದವಿ ಪೂರ್ವ ಪರೀಕ್ಷೆ PUCಯಲ್ಲಿ ಉತ್ತೀರ್ಣರಾಗಿರಬೇಕು. ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಹೊಂದಿರಬೇಕು. ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಸ್ನೇಹಿತರೆ,
ನೀವು ಸೆಕೆಂಡ್ PU ಕಂಪ್ಲೀಟ್ ಆಗಿರಬೇಕು. ಆಯ್ಕೆ ವಿಧಾನ: ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದಂತಹ ಗರಿಷ್ಠ ಅಂಕಗಳ ಮೆರಿಟ್ ಆಧಾರದ ಮೇಲೆ. ಸ್ನೇಹಿತರೆ ನೋಡಿ, ಇದಕ್ಕೆ ಯಾವುದೇ ರೀತಿ ನಿಮಗೆ ಲಿಖಿತ ಪರೀಕ್ಷೆ ಇರೋದಿಲ್ಲ. ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಸ್ನೇಹಿತರೆ, ಇಲ್ಲೊಂದು ವಿಶೇಷ ಸೂಚನೆ ಇದೆ. ಏನಂತಂದರೆ, ನೀವು ಲೈಬ್ರರಿ ಮೇಲ್ವಿಚಾರಕರಾಗಬೇಕಂತಂದರೆ ನಿಮ್ಮಲ್ಲಿ ಏನಂತಂದರೆ ಸರ್ಟಿಫಿಕೇಷನ್ ಕೋರ್ಸು ಇನ್ ಲೈಬ್ರರಿ ಸೈನ್ಸ್ ಹೊಂದಿರಬೇಕಂತಿದೆ. ಇನ್ ಕೇಸ್ ನಿಮ್ಮ ಹತ್ರ ಸರ್ಟಿಫಿಕೇಷನ್ ಯಾರ ಹತ್ರನೂ ಇರಲಿಲ್ಲ ಅಂತಂದರೆ ಆವಾಗ ಏನು ಮಾಡ್ತಾರೆ ಅಂತಂದರೆ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ತೊಗೊಳ್ತಾರೆ. ಇವಾಗ ಏನಿರುತ್ತೆ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ತಾಲೂಕು ಪಂಚಾಯತಿಯಲ್ಲಿ ಯಾರಾದರೂ ಆ ಸರ್ಟಿಫಿಕೇಷನ್ ಹೊಂದಿದ್ದಾರಾ ಅವರನ್ನು ಆಯ್ಕೆಗೆ ಪರಿಗಣಿಸ್ತಾರೆ. ಒಂದು ವೇಳೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಇಲ್ಲ, ತಾಲೂಕು ಪಂಚಾಯತಿ ಮಟ್ಟದಲ್ಲೂ ಸರ್ಟಿಫಿಕೇಷನ್ ಹೊಂದಿರೋರು ಅರ್ಜಿ ಹಾಕಿಲ್ಲ ಅಂತ ತಿಳ್ಕೊಳ್ಳಿ. ಅಂಥ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ PUC ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳನ್ನು ಆಧರಿಸಿ ಆಯ್ಕೆಯನ್ನು ಪರಿಗಣಿಸ್ತಾರೆ. ಅಂದರೆ ನೀವು PUC ಮೇಲೆ ಮೆರಿಟ್ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ. ವೀಕ್ಷಕರೇ, ಮತ್ತು ವಯೋಮಿತಿ ಬಂದುಬಿಟ್ಟು 18 ವರ್ಷಗಳು. ಗರಿಷ್ಠ ಬಂದುಬಿಟ್ಟು ಇದು ಕ್ಯಾಸ್ಟ್ ವೈಸು ಡಿಫ್ರೆಂಟ್ ಆಗುತ್ತೆ. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷದವರೆಗೂ ಎಲಿಜಿಬಿಲಿಟಿ ಇದೆ. ವರ್ಗ ಮತ್ತು 2A 2B ಅವರಿಗೆ ಗರಿಷ್ಠ 38 ವರ್ಷದವರೆಗೂ ಅರ್ಜಿ ಹಾಕ್ಬೋದು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರಿಗೆ 40 ವರ್ಷದವರೆಗೆ ಅವ್ರಿಗೆ ಏಜ್ ಲಿಮಿಟ್ ಇದೆ. ಸ್ನೇಹಿತರೆ, ಮತ್ತು ಮಾಜಿ ಸೈನಿಕರು ಯಾರಿರ್ತಾರೆ, ಇನ್ ಕೇಸ್ ಅವರು ಅರ್ಜಿ ಹಾಕಿದರೆ ಅವರಿಗೆ 3 ವರ್ಷಗಳ ಸೇರಿದರೆ ಎಷ್ಟು ವರ್ಷಗಳಾಗೋದೋ ಅಷ್ಟು. ಅಂದರೆ ಇವಾಗ ಅವರು ಎಕ್ಸ್ ಆರ್ಮಿ ಅವರು ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದಲ್ಲಿ ಅವರಿಗೆ 35 + 3 ಅಂದರೆ 38 ವರ್ಷಗಳ ರಿಯಾಯಿತಿ ಇರುತ್ತೆ. ಇನ್ ಕೇಸ್ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ದಲ್ಲಿ 40 + 3 43 ವರ್ಷದ ಅವರಿಗೆ ವಯೋಮಿತಿ ಇರುತ್ತೆ. ಇನ್ ಕೇಸ್ ವಿಧವೆಯರಾಗಿದ್ದಲ್ಲಿ 10 ವರ್ಷಗಳ ಕನ್ಸೆಷನ್ ಇರುತ್ತೆ ಅವರಿಗೆ. ವಿಧವೆಯರಿಗೆ ಒಂದು ಸರ್ಟಿಫಿಕೇಷನ್ ಮಾತ್ರ ಕಡ್ಡಾಯವಾಗಿದೆ. ಮರು ಮದುವೆ ಆಗುವುದಿಲ್ಲವೆಂದು ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು. ಇವಾಗ ನಾನು ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ನೀವು ಆನ್ಲೈನ್ ಅರ್ಜಿ ಹಾಕೋದಕ್ಕೆ ಮುಂಚೆನೇ ಇವು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಆನ್ಲೈನ್ ಅರ್ಜಿ ಹಾಕುವಾಗಲೇ ಇವನ್ನ ಅಪ್ಲೋಡ್ ಮಾಡಬೇಕು. ಸ್ನೇಹಿತರೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇವಾಗ ಲಿಂಕಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಲಿಂಕಲ್ಲಿದೆ, ನೀವು ಅದನ್ನು ಪಡ್ಕೋಬೋದು. ನಿಮಗೆ ಅಂಗವಿಕಲರಾದಲ್ಲಿ ಅಂಗವಿಕಲರ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಎಕ್ಸ್ ಆರ್ಮಿ ಅವರಿದ್ದಲ್ಲಿ ಎಕ್ಸ್ ಆರ್ಮಿ ಮಾಜಿ ಸೈನಿಕರು ಅವರು ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ನೀವು ವಿಕಲಚೇತನರಾಗಿದ್ದರೆ ನಿಮಗೆ ಸರ್ಟಿಫಿಕೇಷನ್ನ ಹೊಂದಿರಬೇಕು. ನಿಮ್ಮದು ಯಾವುದೇ ರೀತಿಯ ಸರ್ಟಿಫಿಕೇಷನ್ ಇತ್ತು ಅಂದರೆ ಅದನ್ನು ಆನ್ಲೈನಲ್ಲೇ ನೀವು ಅಪ್ಲೋಡ್ ಮಾಡಬೇಕು. ಬೈ ಹ್ಯಾಂಡ್ ಯಾರಿಗೂ ಮಾಡುವಂತಿಲ್ಲ. ಮತ್ತು ನೀವು ಅರ್ಜಿ ಸಲ್ಲಿಸಬೇಕಾದಂಥ ವಿಳಾಸ ಬಂದುಬಿಟ್ಟು chamrajnagar.nic.in ನಲ್ಲಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ದೂರವಾಣಿ ಸಂಖ್ಯೆ ಇದೆ, ಅದನ್ನು ಸಹ ನೀಡಿರ್ತೀನಿ, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ದೂರವಾಣಿ ಸಂಖ್ಯೆ ಬಂದುಬಿಟ್ಟು 08226224015. ವೀಕ್ಷಕರೇ, ನಾನು ನೀಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.